ಇನ್ನು ಬೆಂಗಳೂರಿನ ಸುವರ್ಣ ಕೋಆಪರೇಟಿವ್ ಬ್ಯಾಂಕಿನ ಪದಾಧಿಕಾರಿಗಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ ನಾಗರಾಜ್ ಅವರು ಭಾರೀ ಬಹುಮತದೊಂದಿಗೆ ಆಯ್ಕೆಯಾಗಿದ್ದಾರೆ. ಜೊತೆಗೆ ಅವಿರೋಧವಾಗಿ ಆಯ್ಕೆಯಾದ ಪುಷ್ಪಲತಾ ಯೋಗರಾಜ್ ಅವರು ಚುನಾಯಿತರಾಗಿದ್ದಾರೆ. ಈ ಕುರಿತು ಫ್ರೀಡಂ ಟಿವಿಯ ಜೊತೆ ಅವರು ಮಾತನಾಡಿದ್ದಾರೆ. ಬೆಂಗಳೂರಿನ ಸುವರ್ಣ ಕೋಆಪರೇಟಿವ್ ಬ್ಯಾಂಕಿಗೆ ಚುನಾವಣೆ ನಡೆದಿರುವಂತಹದ್ದು. ಆ ಚುನಾವಣೆಯಲ್ಲಿ ಎಲ್ ನಾಗರಾಜ್ ಭಾರೀ ಬಹುಮತದೊಂದಿಗೆ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಪುಷ್ಪಲತಾ ಯೋಗರಾಜ್ ಚುನಾಯಿತರಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಚುನಾವಣೆ ಎದುರಿಸಿದಂತ ಎಲ್ಲ ಚುನಾವಣೆಯಲ್ಲಿ ಬಂದು ಮತದಾರರನ್ನು ಮತ ನೀಡಿದಂತವರಿಗೆ ನಾವು ಮತ್ತೆ ಮೊದಲನೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈ ಒಂದು ಸುವರ್ಣ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಿಜವಾಗಿ ಬಂದು ಸದಸ್ಯರಾಗಬೇಕು. ಸದಸ್ಯರಾದ್ರೆ ಬಹಳಷ್ಟು ಅನುಕೂಲ. ಸದಸ್ಯರಾಗಿ ಚಿನ್ನ ಬೆಳ್ಳಿ ಕೆಲಸರಾಗಿರ್ಬೋದು, ಇತರ ಮನೆ ಕಟ್ಟುವಂತಾಗ್ಬೋದು, ಎಲ್ಲರೂ ಲೋನ್ ಪಡಿಬೇಕು ನಮ್ಮ ಬ್ಯಾಂಕಲ್ಲಿ, ಮತ್ತು ಡೆಪಾಸಿಟ್ ಇಡಬೇಕು ನಮ್ಮ ಬ್ಯಾಂಕಲ್ಲಿ. ನಮ್ಮ ಬ್ಯಾಂಕ್ ಅಭಿವೃದ್ಧಿಗೆ ಕೊಂಡೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಸಹಕಾರ ಬಹಳ ಮುಖ್ಯ. ಎಲ್ಲ ಚುನಾವಣೆಯವರು ಬಂದು ಈ ಒಂದು ಸುವರ್ಣ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಬೇಕು. ಮತ್ತೆ ನಾವು ಇನ್ನೂ ಅನೇಕ ಬ್ರಾಂಚ್ಗಳನ್ನು ಮಾಡ್ತೀವಿ, ಮತ್ತೆ ನಮ್ಮದೇ ಆದ ಸ್ವಂತ ಕಟ್ಟಡವನ್ನ ಮಾಡ್ತೀವಿ. ಮತ್ತೆ ಏನು ನಾವು ಕೆಲಸಗಾರರಿಗೆ ಏನು ಕೊಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಕೊಡ್ತೀವಿ. ಈ ಒಂದು ಅನುಕೂಲತೆಯನ್ನ ಅವ್ರಿಗೂ ಕೊಡಬೇಕು, ಮತ್ತೆ ನಮ್ಮ ಬ್ಯಾಂಕ್ನ ಅಭಿವೃದ್ಧಿಯಲ್ಲಿ ಕೊಂಡೊಯ್ಯಬೇಕು. ನಮ್ಮ ಬ್ಯಾಂಕಲ್ಲಿ ದಯಮಾಡಿ ಒಂದು ಸದಸ್ಯರಾಗ್ರಿ, ಅದೇ ರೀತಿ ಲೋನ್ ಪಡೀರಿ, ಅದೇ ರೀತಿ ಡೆಪಾಸಿಟ್ಸ್ ಇದೆ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಮಾಡ್ತೀವಿ. ಪ್ರತಿಯೊಂದು ಲೋನ್ಗಳನ್ನ ಕೊಡ್ಲಿಕ್ಕೆ ಇದ್ದೀವಿ. ಒಂದು ನಾವು ನಮ್ಮ ಸೆಕ್ರೆಟರಿಯವ್ರನ್ನಾಗ್ಲಿ, ನಮ್ಮ ಅಧ್ಯಕ್ಷರನ್ನಾಗ್ಲಿ, ಉಪಾಧ್ಯಕ್ಷರಾಗ್ಲಿ ಬಂದು ಕಾಣಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಂಡು ಇಷ್ಟಪಡ್ತೀನಿ. ಇಂದು ನಡೆದ ಚುನಾವಣೆಯಲ್ಲಿ ಎಲ್ಲರೂ ತಮ್ಮ ಅತ್ಯಮೂಲ್ಯ ಮತಗಳನ್ನು ನೀಡಿ ಶ್ರೀನಿವಾಸನ್ ತಂಡದವರನ್ನು ಜಯಶೀಲರನ್ನಾಗಿ ಮಾಡಿರುವುದಕ್ಕೆ ತುಂಬಾ ಅಭಿನಂದನೆಗಳು.